ನಾಯಕತ್ವ ಬದಲಾವಣೆಯೋ ಸರ್ಕಾರವೇ ಬದಲಾಗುತ್ತೋ ಈ ಪ್ರಶ್ನೆ ಈ ವಿಚಾರ ಈ ಕ್ಷಣದಲ್ಲಿ ಚರ್ಚೆ ಆಗ್ತಾ ಇದೆ. ಕಾರಣ ಇಷ್ಟೇ, ನಿನ್ನೆ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಡದಿ ತೋಟದ ಮನೆಯಲ್ಲಿ JDS ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡುವಂಥ ಒಂದು ಸಂದರ್ಭದಲ್ಲಿ ಭಾಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ, BJP ಅವರು ಈ ಸರ್ಕಾರವನ್ನು ಭಾಳಷ್ಟು ದಿನಗಳ ಕಾಲ ಉಳಿಯೋದಕ್ಕೆ ಬಿಡೋದಿಲ್ಲ. ಹೀಗಾಗಿ ನಾವು BJP ನಾಯಕರಿಗೆ, BJP ರಾಜ್ಯ ನಾಯಕರುಗಳಾಗಿರ್ಬೋದು, ಕೇಂದ್ರ ನಾಯಕರುಗಳಾಗಿರ್ಬೋದು ಸಂಪೂರ್ಣವಾದಂತಹ ಒಂದು ಸಹಕಾರವನ್ನು ಕೊಡಬೇಕು ಅನ್ನುವಂಥ ಒಂದು ವಿಚಾರಗಳನ್ನು JDSನ ಮುಖಂಡಗಳ ಮುಂದೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಹಾಗಾದರೆ 136 ಶಾಸಕರು ಇರುವಂತಹ ಕಾಂಗ್ರೆಸ್ ಸರ್ಕಾರವನ್ನು ಅಷ್ಟು ಸುಲಭವಾಗಿ ಬಿಡಿಸೋದಕ್ಕೆ ಆಗುತ್ತಾ? ಏನೆಲ್ಲ ಲೆಕ್ಕಾಚಾರಗಳು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಮನಸ್ಸಲ್ಲಿದ್ದಾವೆ, ಅದೇ ರೀತಿ BJP ಅವರ ಮನಸ್ಸಲ್ಲಿದ್ದಾವೆ. ಈ ನಡುವೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂಥ ಒಂದು ಚರ್ಚೆ ಏನು ಅಂತ ಹೇಳಿದ್ರೆ, 2023 ವಿಧಾನಸಭಾ ಚುನಾವಣೆಯಲ್ಲಿ 136 ಸ್ಥಾನಗಳನ್ನು ಗೆದ್ದಾಗ ಸಿದ್ದರಾಮಯ್ಯ ಆಗಬೇಕಾ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ ಅನ್ನುವಂಥ ಒಂದು ಚರ್ಚೆ ಆ ಸಂದರ್ಭದಲ್ಲಿ ಆಗಿತ್ತು. ಅಂತಿಮವಾಗಿ CLP ಸಭೆಯಲ್ಲಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಲಿ ಅಂತ ಒಪ್ಪಿಗೆ ಕೊಟ್ಟರೂ ಕೂಡ ದೆಹಲಿಯ ಹೈಕಮಾಂಡ್ ಮಟ್ಟದಲ್ಲಿ DK ಶಿವಕುಮಾರ್ ಅವರು ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಅವರಿಗೆ ಆ ಸ್ಥಾನವನ್ನು ಬಿಟ್ಕೊಡ್ಲಿಲ್ಲ. ಇವತ್ತಿಗೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ KPCCಯಲ್ಲಿ ಹೆಚ್ಚಾಗಿ ಏನು ಅಂತ ಹೇಳಿದ್ರೆ, ಇಬ್ಬರಿಗೂ ಕೂಡ 50-50 ಫಾರ್ಮುಲಾದಲ್ಲಿ ಅಧಿಕಾರದ ಹಂಚಿಕೆ ಆಗಿದೆ ಅಂತ. ಇದನ್ನು ಸಿದ್ದರಾಮಯ್ಯ ಅವರು ಸಾರಾಸಗಟಾಗಿ ತಳ್ಳಾಗ್ತಾ ಇಲ್ಲ, ಅದೇ ರೀತಿ DK ಶಿವಕುಮಾರ್ ಅವರು ಇಂಥದ್ದೊಂದು ಬೆಳವಣಿಗೆ ಆಗೇ ಇಲ್ಲ ಅಂತ ಹೇಳ್ತಿಲ್ಲ. ಅಂದರೆ ಇಬ್ಬರೂ ಕೂಡ ಒಂದಷ್ಟು ಪರೋಕ್ಷವಾಗಿ ಆಗಿರಬಹುದು ಅನ್ನುವಂಥದ್ದನ್ನು ಮೌಖಿಕವಾಗಿ ಅದು ಆಗಿದೆ ಅನ್ನುವಂಥದ್ದನ್ನು ಒಪ್ಕೊಳ್ತಾ ಇದ್ದಾರೆ. ಹೀಗಾಗಿ 2024 ಡಿಸೆಂಬರ್ ತಿಂಗಳಲ್ಲಿ ಸಂಪುಟ ವಿಸ್ತರಣೆಯೋ ಪುನರ್ರಚನೆಯೋ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿದ್ದರು. ಆದರೆ ಮೊನ್ನೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರು ಹೋದಾಗ ಸದ್ಯಕ್ಕೆ ಸಂಪುಟ ವಿಸ್ತರಣೆಯೂ ಬೇಡ, ಸಂಪುಟ ಪುನರ್ರಚನೆಯೂ ಬೇಡ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಒಂದು ಸೂಚನೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ. ಈ ನಡುವೆ DK ಶಿವಕುಮಾರ್ ಅವರ ಬಣದಲ್ಲಿ ಚರ್ಚೆ ಆಗ್ತಿರೋದು ಏನಂತ ಹೇಳಿದ್ರೆ, ಇನ್ನೇನು ನಾಯಕತ್ವವೇ ಬದಲಾವಣೆ ಆಗುತ್ತೆ, 2025ಕ್ಕೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, 2023ರಲ್ಲಿ ಆದಂತಹ ಅಧಿಕಾರ ಹಂಚಿಕೆಯ ಸೂತ್ರದಂತೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆ ಸಂದರ್ಭದಲ್ಲಿ ಬಹುತೇಕ ಈಗಿರುವಂತಹ ಕೆಲವೊಂದಷ್ಟು ಸಚಿವಗಳನ್ನು ಕೈಬಿಟ್ಟು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಹೀಗಾಗಿ ಈಗ ಸುಖ ಸುಮ್ಮನೆ ಯಾಕೆ ಸಂಪುಟ ವಿಸ್ತರಣೆಯೋ ಪುನರ್ರಚನೆಯೋ ಮಾಡಿ ವಿಪಕ್ಷಗಳಿಗೆ ಆಹಾರ ಆಗಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದ ಚರ್ಚೆಗಳು DK ಶಿವಕುಮಾರ್ ಅವರ ಬಣದಲ್ಲಿ ಆಗ್ತಾ ಇದ್ದಾವೆ. ಆದರೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಆಗ್ತಾ ಇರುವಂಥ ಒಂದು ಚರ್ಚೆಯೇ ಬೇರೆ. ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಅಂತ. ಈ ನಡುವೆ ವಿಪಕ್ಷಗಳಾಗಿರುವಂತಹ JDS ಮತ್ತು BJP ನಾಯಕರು ಹೇಳ್ತಾ ಇರುವಂಥದ್ದು, ಈ ಸರ್ಕಾರಕ್ಕೆ ಆಯುಷು ಭಾಳಷ್ಟು ಕಡಿಮೆ ಇದೆ, ಕಾಂಗ್ರೆಸ್ ಸರ್ಕಾರ ಭಾಳಷ್ಟು ದಿನಗಳ ಕಾಲ ರಾಜ್ಯದಲ್ಲಿ ಇರೋದಿಲ್ಲ, ಈ ಸರ್ಕಾರವನ್ನು BJP ನಾಯಕರು ಬಿದ್ದೇ ಬೀಳಿಸ್ತಾರೆ, ಹೀಗಾಗಿ ನಮ್ಮ ಸಂಪೂರ್ಣ ಸಹಕಾರ ಅವ್ರಿಗೆ ಕೊಡಬೇಕು ಅನ್ನುವಂಥದ್ದನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಹಾಗಾದರೆ ಕುಮಾರಸ್ವಾಮಿ ಅವರು ಹೇಳಿದ ಮಾತ್ರಕ್ಕೆ ಸರ್ಕಾರ ಬೀಳಿಸೋದಕ್ಕೆ ಸಾಧ್ಯವಾ? ಈಗ ಕುಮಾರಸ್ವಾಮಿ ಅವರ ಜೋಬಲ್ಲಿ 18 ಜನ ಶಾಸಕರಿದ್ದಾರೆ. BJP ಯಡಿಯೂರಪ್ಪ, ವಿಜೇಂದ್ರ ಹಾಗೂ ಆರ್ ಅಶೋಕ್ ಅವರ ಜೊತೆ 66 ಜನ ಇದ್ದಾರೆ. ಒಟ್ಟಾರೆಗೆ ಇಬ್ಬರು ಸೇರಿದ್ರು ಕೂಡ 84 ಜನ ಆಗ್ತಾರೆ. ಇನ್ನೂ ಸರ್ಕಾರವನ್ನು ರಚನೆ ಮಾಡಬೇಕಂತ ಹೇಳಿದ್ರೆ 29 ಜನ ಶಾಸಕರು ಬರಬೇಕು. ಈ 29 ಜನ ಶಾಸಕರು ಒಂದು ವೇಳೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೇ ಆದರೆ ಅವರು ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಅವ್ರ ವಿರುದ್ಧ ಕಾಂಗ್ರೆಸ್ ಆವತ್ತು ಕೋರ್ಟ್ಗೆ ಹೋಗ್ಬೋದು. ಇದೆಲ್ಲ ಲೆಕ್ಕಾಚಾರ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಏನು ಅಂತ ಹೇಳಿದ್ರೆ JDS ಮತ್ತು BJP ಅವ್ರಿಗೆ ಪ್ರಮುಖವಾಗಿ ಇರುವಂತಹ ಒಂದು ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರಾಗಿರ್ಬೋದು, ರಾಷ್ಟ್ರೀಯ ಮಟ್ಟದ BJP ನಾಯಕರ ಮುಂದೆ ಇರುವಂತಹ ಲೆಕ್ಕಾಚಾರಗಳು ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದೆ ಆದರೆ ಈ ಸರ್ಕಾರಕ್ಕೆ ಭಾಳಷ್ಟು ದಿನಗಳು ಉಳಿಯೋದಿಲ್ಲ. DK ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಕೂಡ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸ್ಕೊಂಡಿರುವಂಥವರನ್ನು BJPಗೆ ಸಾಗಾಗ್ಬೋದು ಅನ್ನುವಂಥದ್ದು, ನಿಮ್ಮ ರಾಜಕೀಯ ಜೀವನವನ್ನು ನೀವು ನೋಡ್ಕೊಳ್ಳಿ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದೆ. ಆದರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಉಳಿಯೋದಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರೇ ನಮಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಕುಮಾರಸ್ವಾಮಿ ಆಗಿರ್ಬೋದು, BJP ಅವರು ಆಗಿರ್ಬೋದು ಈ ರೀತಿಯಾದಂಥ ಒಂದು ರಾಜಕೀಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಒಟ್ಟಾರೆ ಎಲ್ಲ ಬೆಳವಣಿಗೆಗಳು ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದ್ದೇ ಆದರೆ, ಕಾಂಗ್ರೆಸ್ ಹೈಕಮಾಂಡ್ ಹಠಕ್ಕೆ ಬಿದ್ದು ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದ್ದೇ ಆದರೆ, ಸಿದ್ದರಾಮಯ್ಯ ಅವರನ್ನು ಮನವೊಲಿಸದೆ ಕೆಳಗಿಳಿಸಿದ್ದೇ ಆದರೆ ಆ ಸಂದರ್ಭದಲ್ಲಿ ಇವೆಲ್ಲ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತವೆ. ಆಗ JDS ಮತ್ತು BJP ನಾಯಕರು ಏನು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಆ ಹೇಳಿಕೆಗೆ ತಕ್ಕಂತೆ ಬೆಳವಣಿಗೆಗಳು ಆದರೂ ಕೂಡ ಆಶ್ಚರ್ಯ ಇಲ್ಲ. ಹಾಗಂದ ಮಾತ್ರಕ್ಕೆ ಸಿದ್ದರಾಮಯ್ಯ ಅವ್ರಿಗೆ 2006ರಲ್ಲಿ JDS ಬಿಟ್ಟು ಕಾಂಗ್ರೆಸ್ಗೆ ಬಂದ ಬಳಿಕ ಅವರನ್ನು 2 ಬಾರಿ ವಿಪಕ್ಷ ನಾಯಕರನ್ನಾಗಿ ಮಾಡಿದ ಪಕ್ಷ, ಅದೇ ರೀತಿ ಮುಖ್ಯಮಂತ್ರಿಯನ್ನಾಗಿ ಕೂಡ ಮಾಡಿದೆ. ಅದಲ್ಲದೆ ಸಿದ್ದರಾಮಯ್ಯ ಅವರನ್ನು ಅನಿವಾರ್ಯವಾಗಿ ಅವರನ್ನು ಕೆಳಗಿಳಿಸುವಂಥ ಒಂದು ಪರಿಸ್ಥಿತಿ ಬಂದಿದ್ದೆ ಆದರೆ 50-50 ಫಾರ್ಮುಲಾದಲ್ಲಿ ಅವರನ್ನು ಕೆಳಗಿಳಿಸಿದ್ದೆ ಆದರೆ ಆ ಸಂದರ್ಭದಲ್ಲಿ ಅವರ ಪುತ್ರನ ಯತೀಂದ್ರನ್ನು ಸಚಿವರನ್ನಾಗಿ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರ್ತವೆ. ಇಷ್ಟೆಲ್ಲ ಮಾಡಿದಂಥ ಒಂದು ಪಕ್ಷಕ್ಕೆ ಸಿದ್ದರಾಮಯ್ಯ ಅವರು
ಟಕ್ಕರ್ ಕೊಟ್ಟು ತಮ್ಮ ಬಣವನ್ನು BJPಗೋ ಬೇರೆ ಪಕ್ಷಕ್ಕೆ ಹೋಗಿ ಅಂತ ಹೇಳ್ತಾರ ಅನ್ನುವಂಥದ್ದು ಕೂಡ ಈ ಕ್ಷಣದಲ್ಲಿ ಕಾಡ್ತಿರುವಂಥ ಒಂದು ಪ್ರಶ್ನೆ. ಹೀಗಾಗಿ ರಾಜಕಾರಣದಲ್ಲಿ ಹಿಂಗೆ ಆಗುತ್ತೆ ಹೀಗೆ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆದರೆ ರಾಜಕಾರಣದಲ್ಲಿ 2025ರ ವರ್ಷದಲ್ಲಿ ಒಂದಷ್ಟು ಪ್ರಮುಖ ಬೆಳವಣಿಗೆಗಳಂತೂ ಕೂಡ ಆಗ್ತವೆ. ಹಾಗಾಗಿ ಅದ್ದಿನಂತೆ BJP ಅವರಾಗಿರ್ಬೋದು, JDS ಅವರಾಗಿರ್ಬೋದು, ಕಾಂಗ್ರೆಸ್ಸಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತವೆ ಅನ್ನುವಂಥದ್ದನ್ನು ಕಾದು ನೋಡ್ತಾ ಇದ್ದಾರೆ.